ಈ ವಿಷಯ ಗೊತ್ತಾಗಬೇಕಲ್ಲ ನಮ್ಮ ರಂಜಿ ಅಕ್ಕನಿಗೆ. ನಾನು ಇಲ್ಲಿಗೆ ಬಂದಿರೋದು ಭೂಮಿ ಅಕ್ಕನ ಮನೆಗೆ ಸ್ವಲ್ಪ ಕೆಲಸ ಇತ್ತು. ಇವತ್ತೇನೋ ತಿಳ್ಕೊಬೇಕಾಗಿತ್ತು, ಅದಕ್ಕೆ ಬಂದೆ. ಸ್ವಲ್ಪ ಏನೋ ನಾನೆಲ್ಲ ಮಾತಾಡಬೇಕಾಗಿತ್ತು ಭೂಮಿ ಅಕ್ಕನ ಜೊತೆ, ಅದಕ್ಕೆ ಬಂದಿದ್ದೀನಿ. ಬಂದಿರೋ ವಿಷಯ ನಮ್ಮ ರಂಜಿಗೆ ಗೊತ್ತಾಗಬೇಕು. ಅವಳನ್ನ ಉರಿಸ್ಬೇಕು. ಹಿಂಗೆ ಮಾತಾಡ್ತಾ ಇದ್ಲು ಅಂದರೆ ಹಂಗೆ ಮಾತಾಡ್ತಾಳೆ. ಅದಕ್ಕೇ ಅವಳ ಹತ್ರ ಚೆನ್ನಾಗಿದ್ದಾಳೆ ಅಂತ ಗೊತ್ತಾಗ್ಬೇಕು ಇವಳಿಗೆ. ಹೋಗ್ತೀನಿ. ಲಕ್ಕ ಮತ್ತೆ ಬೇರೆ ವಾರಾಗೈತೆ. ಲಕ್ಕ ಮತ್ತೆ ಮಾತಾಡಿಸ್ಕೊಂಡು ಹಂಗೇನೆ ಭೂಮಿ ಅಕ್ಕರ ಮನೆ ಹತ್ರ ಹೋಗ್ತೀನಿ. ಸ್ವಲ್ಪ ನಾವು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಅವಕ್ಕ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿತ್ತು ಭೂಮಿ ಅಕ್ಕ. ಅದಕ್ಕೆ ಕೇಳಿ ಹೋಗಿ ತಿಳ್ಕೊಂಡಂಗೂ ಆಗುತ್ತೆ, ಹಂಗೆ ಅವಳಿಗೆ ಉರಿಸ್ದಂಗೂ ಆಗುತ್ತೆ. ಏನತ್ತೆ, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಮ್ಮ. ನೀನು ಚೆನ್ನಾಗಿದ್ದೀಯ? ನಾನೇನು ಭಾಳ ಚೆನ್ನಾಗಿದ್ದೀನಿ. ರಾಮು ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊತಾನೆ. ಭಾಳ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ ಅತ್ತೆ, ಚೆನ್ನಾಗಿದ್ದೀನಿ. ಊಟ ಮಾಡ್ದಾ? ಮಾಡಿದ್ನಮ್ಮ. ಊಟ ಮಾಡ್ಕೊಂಡು ಇವಾಗಿನ ಇಲ್ಲಿ ಕೂತ್ಕೊಂಡೆ. ಎಲ್ಲಿಗೆ ಬಂದಿದ್ದೆ? ಭೂಮಿ ಅಕ್ಕರ ಮನೆಗೆ ಬಂದಿದ್ದೆ ಕಣತ್ತೆ. ಸ್ವಲ್ಪ ಕೆಲಸ ಇತ್ತು, ಏನೋ ಹೇಳ್ಬೇಕಾಯ್ತು, ಅಕ್ಕನ ಹತ್ರ ಏನೋ ಮಾತಾಡಬೇಕಾಗಿತ್ತು. ಅದಕ್ಕೆ ಬಂದಿದ್ದೆ. ಮಾತಾಡ್ಸ್ಕೊಂಡು ಹೋಗೋಣ, ನೀನು ಹೊರಗಿದ್ದಲ್ಲ, ಅದಕ್ಕೆ ನೋಡಿದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದೀನಂತೆ, ಭಾಳ ಚೆನ್ನಾಗಿದ್ದೀನಿ. ಬಡವರೇ ಆಗಿರ್ಬೋದು ನನ್ನ ಗಂಡ, ಬೀದಿ ಬಿಕಾರಿನೇ ಆಗಿರ್ಬೋದು, ಭಾಳ ಚೆನ್ನಾಗಿದ್ದೀನಿ ಕಣತ್ತೆ ಇವತ್ತು ನನ್ನ ಜೀವನದಲ್ಲಿ. ಚೆನ್ನಾಗಿರೋಳು ಯಾಕೆ ಮನೆ ಬಿಟ್ಟು ಬಂದಿದ್ಲು? ಟರ್ಕಿ. ಬಡವ್ರ ಅಂತ ಯಾವತ್ತೂ ಕೇಳಂಗೆ ನೋಡಬಾರ್ದು. ಬಡವ್ರ ಮನೆಯಾಗಿರೋ ಅಷ್ಟು ನೆಮ್ಮದಿ ಇನ್ನೆಲ್ಲೂ ಇಲ್ಲ. ಬಡವ್ರ ಮನೆಯಾಗೇನೆ ನೆಮ್ಮದಿಯಾಗಿರೋದು ಕಣಮ್ಮ. ಅವರೇ ಚೆನ್ನಾಗಿ ನೋಡ್ಕೊಂಬೋದು. ಬಡವರು ಅವತ್ತಿಂದ ಅವತ್ತೇ ಆಗ್ಲಿ ಬಿಡು ಅಂತಾರೆ. ಇರೋ ಅಂತಾರೆ ಇನ್ನೂ ರೂಪಾಯಿ ಎಂಟಣಿ ಕುಡಿಕಿ ಇನ್ನೂ ಸ್ಯಾನ್ಸೇನೆ ಕೋಟಿ 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 ಕೂಡಿಸ್ಬೇಕು ಅಂತಾರೆ. ಹಂಗೆ ಇರೋ ಅಂತಾರು ಇಲ್ದಂತಾರು ಯೋಚನೆ ಮಾಡೋಕೆ ಹೋಗಲ್ಲ. ಬಿಡು ನಮ್ದೇನು ಇದ್ರು ಒಂದೇ ಇಲ್ದಿದ್ರು ಒಂದೇ ಅಂತಾರೆ. ಅವತ್ತಿಂದ ಅವತ್ತೇ ಆಗಲಿ ನೆಮ್ಮದಿಯಾಗಿರ್ತಾರೆ. ಆಗ ಅಂಥ ಜೀವನ ನಿಭಾಯಿಸಿ ಇವತ್ತು ಯಾರೇನು ಓದ್ಕೊಂಡು ಹೋಗಲ್ಲ. ಅದೇ ಮತ್ತೆ ಯಾರೇನು ಓದ್ಕೊಂಡು ಹೋಗಲ್ಲ ತಗ. ಎಷ್ಟೇ ಸಂಪಾದಿಸಿದ್ರು ಎಲ್ಲರೂ ಬಿಟ್ಟು ಹೋಗಾರೇನೆ. ಒಟ್ಟಿನಲ್ಲಿ ಇರೋವರೆಗೂ ಚೆನ್ನಾಗಿರ್ಬೇಕು ಕಣತ್ತೆ, ಅಷ್ಟೇ. ಇರೋವರೆಗೂ ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿದ್ದೀನಿ. ಇವಾಗ ಹೆಂಗೋನು ನನಗೆ ಬುದ್ಧಿ ಇಲ್ದಲೇ ನಾನು ಬಿಟ್ಟು ಬಂದೆ ಕಣತ್ತೆ. ಅಯ್ಯೋ, ಆಮೇಲೆ ಹೋದ್ಮೇಲೆ ಗೊತ್ತಾಯ್ತು ನನಗೆ ಏನು ನನ್ನ ಗಂಡನ ಬೆಲೆ ಏನು ಅಂತೇಳಿ. ನನ್ನ ಗಂಡ ಬಿಟ್ಟರೆ ನನಗೆ ಇನ್ಯಾರೂ ಇಲ್ಲ. ನಮ್ಮ ಅಕ್ಕ ಐತೆ, ಭೂಮಿ ಅಕ್ಕ ನನ್ನ ನೋಡ್ಕೊಂಬತ್ತೆ ಎಲ್ಲ. ನನಗೆ ನಾವು ಇವಾಗ ಹೊಸ್ದಾಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ, ಎಲ್ಲ ಹೇಳೈತೆ. ಅದಕ್ಕೋಸ್ಕರನ ನಾವೇನಿವಾಗೇನು ಜಾಸ್ತಿ ಬೇರೆಯವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಸಾಕು, ನಮ್ಮ ಅಕ್ಕ ಐತೆ ನಮಗೆ. ರಾಮ್ ಅವರು ಹಂಗೆ ಅನ್ಕೊಂಡ್ರದು, ನಮ್ಮ ಅಕ್ಕ ಅಂತ ಅನ್ಕೊಬಿಟ್ಟವ್ರು ಅವ್ರನ್ನ. ಭಾಳ ಚೆನ್ನಾಗಿ ಭೂಮಿ ಅಕ್ಕನಿಗೂ ರಾಮಂಗೂ ತುಂಬ ಚೆನ್ನಾಗಿ ಒಂಥರ ಫ್ರೆಂಡ್ಲಿ ಆಗಿಬಿಟ್ಟವ್ರೆ. ನಮ್ಮ ಅಕ್ಕಯ್ಯ ನನಗೆ ಯಾರು ಅಕ್ಕ ತಂಗಿಯರಿಲ್ಲ, ನೀವೇ ನಮ್ಮ ಅಕ್ಕಯ್ಯ ಅಂತ ಭೂಮಿ ಅಕ್ಕನಿಗಂತೂ ತುಂಬ ಚೆನ್ನಾಗಿ ಅವರು ನೋಡ್ಕೊಂತಾರೆ. ಭಾಳ ಚೆನ್ನಾಗಿ ಇಬ್ಬರು ಅಂತೆ ಭಾಳ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಚೆನ್ನಾಗಿ ಪರಿಚಯ ಆಗಿಬಿಟ್ಟವ್ರೆ ಭೂಮಿ ಅಕ್ಕ ಅಂತ. ಆಟ ಆಡಕ್ಕೆ ಬಂದವಳಿ, ಇಲ್ಲಿ ತೋರ್ಸಕ್ಕೆ ಬಂದವಳಿ. ಅಬ್ಬಾ 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 ಅಬ್ಬಾ, ಅವಳ ಜೊತೆ ಸೇನಕ್ಕಿದ್ದೀನಿ ಅಂತ. ಹೋಗಿ ಬೀದಿ ಬಿಕಾರಿನ ಮದುವೆ ಆಗ್ಯವಳಿ, ಇಲ್ಲಿನ್ನ ಹೇಳಕ್ಕೆ ಬಂದವಳಿ. ನೋಡ್ತೀನಿ ತಡಿ, ಅಲ್ಲಿಗೆ ಹೋಗ್ತಾಳ ಇಲ್ವ ಅವ ತೋರ್ಲು. ತಿರುಗಿ ಏನು ನಡೀತು ಮತ್ತು ಗೊತ್ತಾಗಲಿಲ್ಲ ನನಗೆ. ಭೂಮಿ ಹಂಗೇನೆ ಯಾರಿಗಾಗಲಿ ಒಳ್ಳೇದು ಮಾಡುತ್ತೆ. ಚೆನ್ನಾಗಿ ಮಾತಾಡ್ಸುತ್ತೆ. ಅವಳು ಪಾಪ ಬಡವಿ ಅಲ್ಲ, ಬಡವ್ರ ಕಷ್ಟ ಬಡವ್ರಿಗೆ ಅರ್ಥ ಆಗುತ್ತೆ. ಹಂಗೆ ನಡಿ ಹೋಗೋಣ, ನಾನು ಬರ್ತೀನಿ. ಹೋಗಿ ಮಾತಾಡ್ಸ್ಕೊಂಬರ್ಬೇಕು. ನಾನು ಎದ್ದಾಗಿಂದ ಹೋಗಿಲ್ಲ. ಅವರೇ ಕಳಿಸಿದ್ರು ರಾಮವ್ರು ಹೋಗಿ ಬರೋಗು ಭೂಮಿ ಅಕ್ಕನ ಮನೆಗೆ ಅಂತ. ಅದಕ್ಕೆ ಬಂದೆ. ಬಾ ಹೋಗೋಣ. ಭೂಮಿ ಅಕ್ಕನೇ ನಿಮ್ಮನ್ನು ನೋಡೋದು ಕಷ್ಟ ಕಾಲದಾಗೆ, ಬೇರೆ ಯಾರು ನೋಡಲ್ಲ. ನೀನು ಏನೇನು ಬರ್ದಿಕ್ಕೆ ಬಿಡ್ರಿ ಅತ್ತೆ, ನಾನು ಈಗಲೇ ಹೇಳ್ತೀನಿ. ಭೂಮಿ ಅಕ್ಕನೇ ನಿಮ್ಮನ್ನು ಕಷ್ಟ ಸುಖ ನೋಡೋದು. ನಡಿಯಮ್ಮ, ಯಾರು ನೋಡ್ತಾರ? ಅವತ್ತು ಮುಂದ್ಲದ್ದು ಯಾರು ಕಂಡವ್ರಿ? ನಡಿ. ಬಾ ಏ ಲೇಪಿ ಓಹೋ, ನನ್ನ ಮುಂದೆನೇ ಇಲ್ಲಿ ಬಿಲ್ಡಪ್ ಕೊಡಕ್ಕೆ ಬಂದವಳೆ. ನನ್ನ ಗಂಡ ಹಂಗೆ ನೋಡ್ಕೊಂತಾನೆ ಹಿಂಗೆ ನೋಡ್ಕೊಂತಾನೆ ಅಂತ. ಅಯ್ಯೋ, ನಾನು ನೋಡಿಲ್ಲದ್ದಲ್ಲ ತಗ. ಅಲ್ಲಿ ಏನೈತಲ್ಲ ಬದನೇಕಾಯಿ ಆತು ಇಲ್ಲ. ಅವತ್ತಿಂದ ಅವತ್ತು ಉಳಕ್ಕೆ ಬದನೇಕಾಯಿ ತರಬೇಕು, ಬಜ್ಜಿ ಕಿವಿಸ್ಬೇಕು, ಉಣ್ಬೇಕು. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವಳು. ಓಹೋ, ಅಲ್ಲಿ ಅದು ಬಂಡವಾಳ ಒಂದು ತರಕಾರಿ ತಂದು ತಿಂಬ ಯೋಗ್ಯತೆ ಇಲ್ಲ ಮನ್ಯಾಗಿ. ನಂದಿನ್ನೋ ಆಸೆ. ನನ್ನ ಗಂಡ ಹೆಂಗ ದುಡಿತಾನೆ ನೋಡ್ಕೊಂತಾನೆ. ನೋಡ್ತಿನೋದಿಲ್ಲ ಯಾಕೆ ಬಂದವಳ ಏನೋ ಸುಮ್ಮನೆ ಸುಳ್ಳು ಹೇಳ್ಕೊಂಬಂದವಳ. ನಮ್ಮ ಅಕ್ಕ ಮಾತಾಡಿಸ್ಲಿ ಅಂತ. ಎಲ್ಲ ನಮ್ಮ ಅಕ್ಕ ಮಾತಾಡಿಸ್ಲಿ, ಇವ್ರು ನಾಲ್ಕು ಮಾತಾಡ್ಸ್ಕೊಂಬತ್ತಾಳೆ ನಮ್ಮ ಅಕ್ಕ ಅಂತ ತಿಳ್ಕೊಬಿಟ್ಟವಳು. ನಾನೇ ಅದಕ್ಕೆ ಮಾತಾಡ್ಸೇನು ಅಂತ ಅನ್ನೋಗಿ ಮದುವೆ ಆಗ್ಯಾಳ. ನಾನೇ ಏನಕ್ಕೆ ಮಾತಾಡ್ಸೋಣ? ನನ್ನ ಇಷ್ಟರ ಮಾಡೋದು. ಇವತ್ತು ನಮ್ಮ ಅಪ್ಪ ಇರು ಎಲ್ಲ ನಾನು ಮಾತಾಡಿಸ್ದಂಗಾದ್ರು ಇವಳು ಇಚ್ಕಾಗಿನ. ಏನು ಮಾತಾಡ್ಬೇಕಮ್ಮ, ಏನು ಮಾಡ್ತೀನಿ? ನೀವಿಬ್ರು ಗಂಡ ಹೆಂಡ್ತಿ. ಏನೋ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿತ್ತು. ಅದಕ್ಕೆ ಏನು ಎತ್ತ ಅಂತ ಹೇಳಿ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೇ. ಇನ್ನು ಎಂಥದ್ದು ಏನು ನನಗೇನು ಗೊತ್ತಿಲ್ಲ ಸರಿಯಾಗಿ. ನಮ್ಮ ಅಯ್ಯಪ್ಪ ಹೋಗಿ ಏನೋ ಕೇಳ್ಕೊಂಡು ಬಾ ಅಂತ ಹೇಳಿತು. ಅದಕ್ಕೆ ನಾನು ಹಂಗೆ ಫೋನಾಗೆ ಕೇಳ್ತೀನಿ ಅಂತ ನಾನು ಬಿಡು ಹಂಗೆ ನೋಡ್ಕೊಂಡು ಬರ್ತೀನಿ ಅಂತ ನಾನೇ ಬಂದೆ. ಫೋನಾಗೆ ಕೇಳ್ಬೋದಾಗಿತ್ತು, ನಾನೇ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಬಂದೆ.
ನೀನು ಯಾಕೋ ಫೋನ್ ರಿಸೀವ್ ಮಾಡಲಿಲ್ವಂತೆ. ರಾಮು ಇವಾಗಿನ ಫೋನ್ ಮಾಡಿದ್ದ, ಬಂದ್ಲ ಲೇಪು ಅಂತ ಹೇಳಿ. ಇನ್ನೂ ಬಂದಿಲ್ಲಪ್ಪ ಅಂತ ಹೇಳಿದೆ. ನೀನು ಬಸ್ಸಲ್ಲಿದ್ದೇನೋ ನೋಡಿಲ್ಲ. ಅದು ಈಗ ಮಾತಾಡಿದೆ ಬಂದಿದ್ದೀನಿ ಅಂತ. ಆ, ಅಕ್ಕ ಇವಾಗ ಏನೋ ಮಾತಾಡ್ತೀನಿ ಅಂತ ಹೇಳಿದ್ರಂತಲ್ಲ, ಏನು ಮಾಡಿದ್ರಿ? ಅದು ನಾನು ರಾಮು ಹತ್ರ ಮಾತಾಡಿದೆ, ಅವ್ನು ಬಂದಿದ್ದ. ಅದಕ್ಕೇನೆ ನಿನ್ನ ಪರ್ಸೆಂಟೇಜ್ ಎಲ್ಲ ಚೆನ್ನಾಗೈತೆ, ಅದಕ್ಕೆ ನಾನು ಹಾಕಿಸ್ಕೊಡ್ತೀನಿ. ಹಾಕಿಸ್ಕೊಟ್ಟಾಗ ಇಲ್ಲೇ ಬಂದಿರೋ, ನಮ್ಮ ಮನೆ ಐತಲ್ಲ ಅಲ್ಲಿ ಪಕ್ಕದಲ್ಲಿ, ಆ ಮನೆಯಲ್ಲೇ ಇರು ಬಂದು. ನಿಮ್ಮ ಅಕ್ಕನ ಎದುರಿಗೆ ನೀನು ಚೆನ್ನಾಗೆ ಆಗ್ಬೇಕು. ಅವ್ರ ಅಪ್ಪ ಅಮ್ಮನೆಲ್ಲರನ್ನೂ ಕರ್ಕೊಂಡು ಬಾ ಅಂತೇಳಿ ಹೇಳಿದ್ದೀನಿ. ಹೆಂಗೂ ಮನೆ ಬಿದ್ದೋಗಂಗೈತೆ, ಮನೆ ಅಂತೂ ಕಟ್ಟೋಕ್ಕಾಗಲ್ಲ ಕಣಕ್ಕ, ಏನು ಮಾಡಬೇಕು ಅಂತ ಹೇಳ್ದ. ಅದಕ್ಕೇ ನಾನು ಬಾರಪ್ಪ ಒಳ್ಳೇದೊಂದು ಐಡಿಯಾ ಮಾಡಿಕೊಡ್ತೀನಿ. ನಮ್ಮ ಮನೇಲಿ ಐತಲ್ಲ ಅದ್ರಾಗ ಇರೋ, ಬೇಕಾದ್ರೆ ನಿನ್ನ ಕೈಲಾದಷ್ಟು ಬಾಡಿಗೆ ಕೊಡು, ಆ ರಿಪೇರಿ ಮಾಡಿಸಿದ್ದೀನಿ ಅದನ್ನೆಲ್ಲನ. ಅಷ್ಟೇ ನನ್ನ ಕೈಯಾರೆ ಹಾಕಿ ನಿನ್ನ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಬಾಡಿಗೆ ಕೊಡು. ಸದ್ಯಕ್ಕೆ ಕೊಡೋಕ್ಕಾಗಲಿಲ್ಲ ಅಂದರೆ ಕೊಡಬೇಡ. ಆಮೇಲೆ ನೋಡಿ ಏನಾದ್ರೂ ನೀನು ಕೆಲಸ ಮಾಡು. ಅದೇ ನಾನು ಅವನಿಗೆ ಹೇಳಿದ್ದೀನಿ, ಬ್ಲೌಸ್ಗಳಿಗೆ ಎಲ್ಲ ಎಂಡ್ ವರ್ಕ್ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡೋದು ಕಲಿ ಅಂತ. ಅದಕ್ಕೇ ಅವನು ಆ ಥರ ಎಲ್ಲನ ಕಲ್ತಿದ್ದಾನಂತೆ. ಅವಾಗೆಲ್ಲ ಅವಾಗ ಒಂದು ಸ್ವಲ್ಪ ದಿನ ಟ್ರೈನಿಂಗ್ ಹೋಗಿದ್ದಂತೆ. ಈ ಥರ ಕಲ್ತಿದ್ದೀನಿ ಕಣಕ್ಕ, ಈ ಥರ ಅಂಗಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ. ಮಾಡಪ್ಪ ಒಳ್ಳೇದಾಗಲಿ ಅಂತ ಹೇಳಿದ್ದೀನಿ. ಹ್ಯಾಂಡ್ ವರ್ಕ್ ಬ್ಲೌಸ್ಗಳಿಗೆಲ್ಲ ಹ್ಯಾಂಡ್ ವರ್ಕ್ ಮಾಡಿಸ್ತಾರೆ ನೋಡು, ಅದನ್ನೆಲ್ಲ ಮಾಡು ಅಂತ ಹೇಳಿದ್ದೀನಿ. ಚೆನ್ನಾಗೇ ಐತೆ ಅದರಲ್ಲೆಲ್ಲ ಆದಾಯ. ಅದಕ್ಕೇ ಅದನ್ನೆಲ್ಲ ಮಾಡಪ್ಪ ಅಂತ ಹೇಳಿದ್ದೀನಿ, ಮಾಡ್ತಾನಂತೆ. ಅದಕ್ಕೆ ನಿನಗೆ ನಾನು ಕೆಲಸ ಮಾಡಿಸ್ಕೊಡೋಣ ಅಂತ ಇದ್ದೀನಿ. ಕೆಲಸ ಮಾಡಿಸ್ಕೊಡ್ತೀನಿ ಅಂಗನವಾಡಿ ಕೆಲಸನ. ಪರ್ಸೆಂಟೇಜ್ ಚೆನ್ನಾಗೈತೆ ನಿಂದು ನೋಡಿದೆ. ಇವಾಗ ಎಲ್ಲರೂ ಹಾಕಿರೋದು ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ದಾರೆ, ಇಲ್ಲವರೆಲ್ಲ ತುಂಬ ಜನನೇ ಹಾಕಿದ್ದಾರೆ. ಆದರೆ ಸ್ವಲ್ಪ ಪರ್ಸೆಂಟೇಜ್ ನೀನು ಚೆನ್ನಾಗೈತೆ. ಅದಕ್ಕೆ ಇವಾಗ ಇರೋರು ಯಾರು ಇಲ್ಲೇರೆ, ಯಾರು ಅಷ್ಟು ಜನ ಓದಿರೋರು ಅಂದರೆ ಯಾರೂ ಇಲ್ಲ. ಇವಾಗ ಯಾರು ಇದ್ದಾರೆ ಅಂದರೆ ನಿಮ್ಮ ಅಕ್ಕನೂ ಅವಳು ಹಾಕಿಲ್ಲ ಅವಳು. ಇವಾಗ ಬೇರೆಯವರೆಲ್ಲ ಹಾಕಿದ್ದಾರೆ, ಒಟ್ಟಿನಲ್ಲಿ ಆಲ್ಮೋಸ್ಟ್ ಹಾಕಿದ್ದಾರೆ. ನೋಡೋಣ, ಏನೋ ಅದೃಷ್ಟ ಇದ್ರೂ ಆದರೂ ಆಗ್ಬೋದು. ಆದರೆ ಬರೀರಂತೆ ಅಂತ ಹೇಳಿದೆ. ರಾಮನ ಹತ್ರ ಅದೇ ಮಾತಾಡ್ಕೊಂಡು ನಾನು ಬಂದೆ, ಸಿಕ್ಕಿದ್ದ. ಅದಕ್ಕೆ ಯಶವರು ನಾವು ಟೌನಲ್ಲಿ ಹಿಂಗೆ ಸಿಕ್ಕಿದ್ದ, ಮಾತಾಡಬೇಕಾದ್ರೆ ಹಿಂಗೆ ರೇಷನ್ ತಗೊಳ್ತಾ ಇದ್ವಿ. ಅರ್ಶಣ್ಣನ ಅಂಗಡಿ ಹತ್ರ ಬಂದಾಗ ಮಾತಾಡ್ಕೊಂಡು ಬಂದೆ. ಇದೇ ಅಂಗಡಿ ಹತ್ರ ತಗೋ ಇನ್ಮೇಲಿಂದ ರೇಷನ್ ಅಂತ ಎಲ್ಲ ಹೇಳಿ ಹಿಂಗೆ ಮಾತಾಡ್ಕೊಂಡು ಟೌನಲ್ಲಿ ಹಾಕಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ನೋಡೋಣ ಅದೆಲ್ಲ ಮಾತಾಡ್ತೀನಿ. ನಾನಿನ್ನು ಮೊನ್ನೆ ಸೇರ್ಕೊಂಡಿರೋದು ಸೂಪ್ರೈಸರ್ ಕೆಲಸಕ್ಕೆ. ಅದಕ್ಕೆ ನಂದೇನು ನಡೆಯಲ್ಲ, ಹಿಂಗೋ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಒಳ್ಳೆಯವರು ಮಾಡಿಕೊಡಿ ಅಂತ. ಕೆಲಸ ನೀನು ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು. ಅದೇ ಮತ್ತೆ ಬಡವ್ರಿಗೆ ಒಳ್ಳೇದು ಮಾಡ್ಬೇಕು ಕಣಮ್ಮ. ಇವತ್ತು ಅವನು ಬಡವ, ಇವತ್ತು ಅವ್ರ ಅಪ್ಪ ಅಮ್ಮನು ಬೋಲೋ ಎಂದಿದ್ದಾರೆ ಅಂತೀಯ ನೀನು. ಒಳ್ಳೇದು ಮಾಡಲಿ ಅಂತಾರೆ. ಬಡವರು ಆಗಬೇಕು ಕಣಮ್ಮ. ಅಷ್ಟೇ ಕಣತ್ತೆ. ಅವನು ಪಾಪ ತುಂಬ ಇವತ್ತು ಹೋಗ್ಬಿಟ್ಟಿದ್ದಾನೆ. ಅವನು ಎಷ್ಟು ಒಳ್ಳೆ ಮನಸ್ಸು ಅಂದರೆ ರಾಮಂದು. ನಮ್ಮ ಅಪ್ಪ ನಮ್ಮಮ್ಮನ ಮಾತ್ರ ಬಿಟ್ಟೋಗಲ್ಲ ಅಂತಾನೆ. ನಮ್ಮ ಅಪ್ಪ ನಮ್ಮಮ್ಮ ನೋಡ್ಕೋಬೇಕು, ನಮ್ಮ ಅಣ್ಣರೆಲ್ಲ ಹೋಗಿವ್ರೆ ಅಂತ ನಾನು ಬಿಟ್ಟೋಗೋಕ್ಕಾಗಲ್ಲಕ್ಕ ಅಂತಾನೆ. ಎಷ್ಟು ಚೆನ್ನಾಗಿ ಅವನು ಇವತ್ತು ಅರ್ಥ ಮಾಡ್ಕೊಂಡಿದ್ದಾನೆ. ಅಪ್ಪ ಅಮ್ಮನ ನೋಡ್ಕೋಬೇಕು ಅಂತೇಳಿ ಬಿಟ್ಟೋಗಲ್ಲ ಅಂತ ಅಂತಾನೆ. ಅದಕ್ಕೆ ನಾವೊಂದು ಒಳ್ಳೆ ಮನಸ್ಸು. ಬಡವರು ಆಗಬೇಕತ್ತೆ. ನಾವಂತ ಬಡತನ ಅನುಭವಿಸಿ ನಾವು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ಇವಾಗ. ಇವಾಗ ಇನ್ನೂ ಸ್ವಲ್ಪ ವಾಸೆ. ಅವಾಗ ಎಷ್ಟು ನಾವು ಏನಿದ್ದೀನಿ, ನಾನು ಅದನ್ನು ಮರ್ತಿಲ್ಲ ಇನ್ನೂ. ಈಗ ಹೆಂಗೋ ನಾನು ಇವಾಗ ಗೌರ್ಮೆಂಟ್ ಕೆಲಸ ಐತೆ ಅಂತ ನಾನೇನೇನು ಜಂಬ ಕುಚ್ಕೊಂತ ಇಲ್ಲ. ನಾನು ಇರೋದೇ ಹೇಳ್ತಾ ಇದ್ದೀನಿ. ಬಡವರು ಆಗಬೇಕು. ನಾವು ಇನ್ನೂ ಬಡವರೇ, ನಾವೇನೇನು ಸಾವ್ಕಾರ ಆಗಿಲ್ಲ. ಬಡವರು ಆಗಬೇಕು. ನಮಗೆ ನಾವೇನೇ ಆಗಬೇಕು. ಸುಮ್ಮನೆ ಯಾರನ್ನೋ ಬೇರೆಯವ್ರನ್ನ ಚೆನ್ನಾಗಿರೋರನ್ನ ತಗೊಂಬಂದು ಕುಂಡ್ರಿಸಿದ್ರೆ ಆಗಲ್ಲ. ಸುಸ್ಸುಗೆ ಹೇಳ್ದೆ, ಸುಸ್ಸು ಅವಳು ಇರಲ್ಲ, ನಾನು ಹೋಗ್ತೀನಿ, ಗಂಡನ ಮನೆಗೆ ಹೋಗ್ತೀನಿ ಬಿಡು, ಯಾವ ಕೆಲಸನೂ ಬೇಡ ಅಂತ ಹೇಳಿದ್ಲು. ಅದಕ್ಕೆ ಸುಮ್ಕಾದೆ. ಈಗ ಒಬ್ರಿಗೊಬ್ರು ಆದರೆ ಅದ್ಲಾಗ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಮತ್ತು ಅದು ಸರಿನೇನೆ. ಕೆಲಸ ಕೊಡಿಸು ಅಷ್ಟೇ. ಕೆಲಸ ಕೊಡಿಸಿದ್ರೆ ಚೆನ್ನಾಗಿರ್ತಾಳೆ. ಇನ್ನೂ ಉರ್ಕೋಬೇಕು ಇವ್ರ ಅಕ್ಕ. ಕೆಲಸ ಕೊಡಿಸಿದ್ರೆ ಏನಿಲ್ಲ, ಇನ್ನೂ ಉರಿದು ಬೀಳ್ತಾಳೆ. ರಾಮು ಮುಖ ನೋಡಿಕೊಂಡು ನಾನು ಇವಳಿಗೆ ಕೆಲಸ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾಮು ಮುಖ ನೋಡ್ತಾ ಇದ್ದೀನಿ ನಾನು ಅಷ್ಟೇ. ರಾಮು ಮುಖ ನೋಡ್ಕೊಂಡು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ರಾಮು ತುಂಬ ಬಡತನ ಅನುಭವಿಸಿದ್ದಾನೆ, ತುಂಬ ಬಡವ. ನಾನು ಆ ಥರ ಕಷ್ಟ ಅನುಭವಿಸಿರೋಳೆ. ಅದಕ್ಕೋಸ್ಕರ ನನಗೆ ಸಿಕ್ಕಿದ್ದ, ಮಾತಾಡಿದೆ ಅವನ ಜೊತೆ. ಅದಕ್ಕೆ ಕಳಿಸು ಲೇಪುನ ಅಂತ ಹೇಳಿದ್ದೆ. ಇವಳು ಮಾಡ್ತೀನಿ ಅಕ್ಕ, ನೀವು ಕೊಡಿಸಿದ್ರೆ ಅಂತ ಹೇಳಕ್ಕೆ ಬಂದಿದ್ದಾಳೆ. ನೋಡೋಣ ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.